ಕಾಂಗ್ರೆಸ್ ಸರ್ಕಾರದ ಕನಸಿನ ಕೂಸಾಗಿರುವ ಎತ್ತಿನಹೊಳೆ ಯೋಜನೆ ಉದ್ಘಾಟನೆಗೆ ಸೆಪ್ಟೆಂಬರ್ 6ರಂದು ಮುಖ್ಯಮಂತ್ರಿ ಹಾಗೂ ಆಧುನಿಕ ಭಗೀರಥ ಸಿದ್ದರಾಮಯ್ಯ ಅವರು ಆಗಮಿಸಲಿದ್ದಾರೆ ಎಂದು ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಹೇಳಿದ್ದಾರೆ. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಲವು ಅಡೆತಡೆಗಳ ನಡುವೆ ಉಪಯೋಗ ಆಗದೆ ಸಮುದ್ರಕ್ಕೆ ಹೋಗುತ್ತಿದ್ದ ಎತ್ತಿನಹೊಳೆ ನೀರನ್ನ ಬೇಲೂರು ಅರಸೀಕೆರೆ ಮಾರ್ಗವಾಗಿ ಬರ ಪ್ರದೇಶದ ಜಿಲ್ಲೆಗಳಿಗೆ ನೀರನ್ನ ಹರಿಸುವ ಕೆಲಸ ಯಶಸ್ವಿಯಾಗಿದೆ. ಕಾರ್ಯಕ್ರಮಕ್ಕೆ ರಾಜ್ಯದ ಸಚಿವ ಸಂಪುಟದ ಹಲವು ಸಚಿವರು ಹಾಗೂ ಎತ್ತಿನಹೊಳೆ ಯೋಜನೆ ನೀರಿನ ಸದುಪಯೋಗ ಪಡೆದುಕೊಳ್ಳುವ ಎಲ್ಲ ಭಾಗದ ಶಾಸಕರು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಈ ಕಾಂಗ್ರೆಸ್ ಸರ್ಕಾರದಿಂದಲೇ ಇಷ್ಟು ಇದಕ್ಕೆ ನಾವು ನೀರನ್ನು ಕೊಡ್ತೀವಿ, ಈ ತರ ಸಮುದ್ರಕ್ಕೆ ಹೋದಂತ ನೀರನ್ನ ಈ ಕಡೆ ತಿರುಗಿಸಿ ನಾವು ಇವತ್ತು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಇಡೀ ರಾಜ್ಯದಲ್ಲೇ ಇದೊಂದು ವಿನೂತನವಾಗಿರ್ತಕ್ಕಂಥ ಯೋಜನೆ. ಈ ಯೋಜನೆ ಫಲಪ್ರದ ಆಗಿದೆ. ಈ ಯೋಜನೆಯನ್ನ ಜನಗಳಿಗೆ ಅರ್ಪಣೆ ಮಾಡಲಿಕ್ಕೆ 6ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವರೆಲ್ಲ ಬರ್ತಾ ಇದ್ದಾರೆ. ನಾನು ಇದ್ರ ಬಗ್ಗೆ ಯಾರ್ಯಾರು ಇದ್ರ ಬಗ್ಗೆ ಟೀಕೆ ಮಾಡ್ತಾ ಇದ್ರು ಅವ್ರಿಗೆಲ್ಲ ನಾನು ಉತ್ತರ ಕೊಡೋಕೆ ಹೋಗಲ್ಲ. ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ಈ ಹಿಂದೆ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿ ಇದ್ದ ಅವಧಿಯಲ್ಲಿ ಬಹು ನಿರೀಕ್ಷಿತ ಎತ್ತಿನಹೊಳೆ ಯೋಜನೆಗೆ ಚಾಲನೆ ನೀಡಲಾಗಿತ್ತು. ಅದಕ್ಕೆ ಇಂದು ಫಲ ಸಿಕ್ಕಿದೆ. ಹಾಸನ ಜಿಲ್ಲೆಯಿಂದ ಬರದ ನಾಡಿನ ರೈತರಿಗೆ ನೀರು ಕೊಂಡೊಯ್ಯುತ್ತಿರುವುದು ತುಂಬಾ ಸಂತೋಷದ ವಿಚಾರವಾಗಿದೆ. ಹಾಸನ ಜಿಲ್ಲೆಯ ಸಂಸದನಾಗಿ ನನಗೂ ಹೆಮ್ಮೆಯ ವಿಚಾರವಾಗಿದೆ ಎಂದರು. ಹಾಸನ ಜಿಲ್ಲೆ ಮಾತ್ರವಲ್ಲದೆ ಇಡೀ ರಾಜ್ಯದ ಜನರು ಎತ್ತಿನಹೊಳೆ ಯೋಜನೆಯ ಉದ್ಘಾಟನಾ ಕಾರ್ಯಕ್ರಮದ ಸುಸಂದರ್ಭವನ್ನ ಕಣ್ಣು ತುಂಬಿಕೊಳ್ಳಲು ಎಲ್ಲರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂದು ಕರೆ ನೀಡಿದರು. ಎಲ್ಲ ನಮ್ಮ ರಾಜ್ಯದ ಜನತೆಗಳಿಗೆ ನಾನು ಮನವಿಯನ್ನು ಮಾಡ್ತೀನಿ. ಶುಕ್ರವಾರದಂದು ಆ ಒಂದು ಯೋಜನೆ ಕಣ್ತುಂಬಿಕೊಳ್ಳೋಣ, ನಾವೆಲ್ಲ ಸೇರಿ ಕಣ್ತುಂಬಿಕೊಳ್ಳೋಕೆ ಅಂತ ಹೇಳಿದ್ರೆ ಎಷ್ಟೋ ಬರದ ನಾಡುಗಳಿಗೆ, ಬರದ ಜಿಲ್ಲೆಗಳಿಗೆ ಈ ನೀರು ಹೋಗ್ತದೆ. ನಮ್ಗೆ ಇನ್ನೊಂದು ಹೆಮ್ಮೆ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆ, ನನ್ನ ಸಂಸದನಾಗಿ ನಮಗೆ ಹೆಮ್ಮೆ ಆಗ್ತದೆ. ನಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆಗಳಿಗೆ, ರೈತರಿಗೆ, ಜಾನುವಾರುಗಳಿಗೆ ಈ ಒಂದು ನೀರಾವರಿ ಯೋಜನೆಯಿಂದ ಉಪಯೋಗ ಆಗ್ತದೆ ಅನ್ನೋದು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಬಿ ಶಿವರಾಮ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್, ಮುಖಂಡರಾದ ಬಾಗೂರು ಮಂಜೇಗೌಡ, ಎಚ್ಕೆ ಮಹೇಶ್, ಮುರಳಿ ಮೋಹನ್, ಬನವಾಸಿ ರಂಗಸ್ವಾಮಿ, ಪಟೇಲ್ ಶಿವಪ್ಪ, ದೇವರಾಜೇಗೌಡ, ಶಂಕರ್, ಗೌಡಗೆರೆ ಪ್ರಕಾಶ್, ಸಣ್ಣಸ್ವಾಮಿ, ಕಬಳಿ ರಾಮಚಂದ್ರ ಇತರರು ಹಾಜರಿದ್ದರು.